क्यों इतना खूबसूरत, क्यों इतना खूबसूरत, क्यों इतना खूबसूरत कैसे हो सकता है. ಆ ಸಾಂಗನ್ನು ಕೇಳಿದೆ. ಆ ಸಾಂಗಿಗೆ ಮೀನಿಂಗ್ ಕೊಡೋದು ಈ ಪ್ಲೇಸ್. ಏನ್ರಿ ಮಾಡ್ತಿದ್ದೀರ, ನೀವು ಕೂಡ ಬನ್ನಿರಿ. ಏನು ತುಂಬ ದೂರ ಇಲ್ಲ, ನಮ್ಮ ರಾಜ್ಯದಲ್ಲಿರುವಂಥದ್ದು, ಕೊಡಗು ಜಿಲ್ಲೆಯಲ್ಲಿರುವಂಥದ್ದು. ಬನ್ನಿ, ಆಹ್ವಾದಿಸಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹೊರಟಿರುವಂತಹ ಜಾಗ ಬಂದ್ಬಿಟ್ಟು ಮಡಿಕೇರಿಯಲ್ಲಿ ನಾವು ಹೋಗ್ತಾ ಇರುವಂತಹ. ಮಡಿಕೇರಿ ನೀರಲ್ಲಿ ಮಂಡೆ ಲಾಲ್ ಆಗಿದೆ. ಎಲ್ಲಿ ಹೋಗ್ತಿದ್ವಿ ಕಾರ್ತಿಕ್ ಅವರ? ಈಗ ಮಡಿಕೇರಿ ಬಸ್ ಸ್ಟ್ಯಾಂಡ್ ಗಿಂತ KSRTC ರಾಜಘಾಟ್ ಮುಂದಗಡೆ. ಯಾವ್ದು ಪ್ಲೇಸ್ ಅದು? ರಾಜ ಸೀಟಿಗೆ ಹೊರಡ್ತಾ ಇದ್ದೀವಿ. ನಮ್ ಜೊತೆ ಇದ್ದಾರೆ ಆಕಾಂಕ್ಷ ಬ್ಲಾಗರ್. ಸೊ ನಾವೀಗ ರಾಜ ಸೀಟ್ ಹೋಗ್ತಾ ಇದ್ದೇವೆ. ಇಲ್ಲಿನ ರೋಡ್ ಭಯಾನಕವಾಗಿದೆ. ನಿಮಗೆ ಮಡಿಕೇರಿಯಲ್ಲಿ ಏನೆಲ್ಲ ಪ್ಲೇಸ್ ಗೊತ್ತುಂಟು ಅದನ್ನು ನೀವು ಕಮೆಂಟ್ಸಲ್ಲಿ ಹಾಕಿ. ನಾನು ಖಂಡಿತವಾಗಿ ಅಲ್ಲಿಗೆ ತಿರುಗ್ತೇನೆ ಈಗ ಹೋಗಿ. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಏನೇನಿಲ್ಲ ಮಡಿಕೇರಿ. ನಾವೀಗ ರೂಮ್ನಿಂದ ಹೊರಗೆ ಹೊರಟಿದ್ದೇವೆ. ಮಡಿಕೇರಿಗೆ ಬಂದು ಈ ಗೆಸ್ಟ್ ಹೌಸ್ನಲ್ಲಿ ಸ್ಟೇ ಆಗಿದ್ವಿ. ಕಾರ್ತಿಕ್ ಮಡಿಕೇರಿ ಮಾರ್ನಿಂಗ್ everything about ಸಂಸ್ಕೃತಿ ಎಲ್ಲವನ್ನು ತೋರಿಸ್ತಾ ಇದ್ದೀವಿ. ಸೊ ಚೆನ್ನಾಗಿದೆ ಆಶೀರ್ವಾದ್ ಫರ್ನಿಚರ್. ಹಾಗೆ ಇಲ್ಲಿ ಸ್ಟೂಡೆಂಟ್ಸ್ಗಳು ಶಾಲೆಗೆ ಹೋಗ್ತಾ ಇರುವಂಥ ಕಾಲೇಜಿಗೆ. ಸೊ ವರ್ಷ ಭಾಳ ಖುಷಿಯಿಂದ ಹೋಗ್ತಾರೆ. ಸೊ ನಾವೀಗ ಇಳಿದಿದ್ದೇವೆ ಪಾಕಶಾಲೆಗೆ. ಇದು ಗ್ರೀನ್ ಮುಂದೆ ನಾವು ಹೊರಟಿರುವಂಥದ್ದು. ಸೊ ಪಾಕಶಾಲೆಗೆ ಹೋಗ್ತಾ ಇದ್ದೇವೆ. ಸೊ ಪಾಕಶಾಲೆ ಎಲ್ಲಿದೆ ನೋಡಿ, ಇಲ್ಲಿಗೆ ಹೋಗ್ಬೇಕು. ಕಾಂಕ್ಷ ಸೂಪರ್ ಡಿಸೈನ್, ಸೂಪರ್ ಆಗಿದೆ. ಸೊ ಎಂಟ್ರೆನ್ಸ್ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ನಾನು ಬರ್ತಾ ಇದ್ದೀನಿ ಒಳಗೆ. ನಾವೀಗ ಹೋಟೆಲ್ನಲ್ಲಿ ಕೂತಿದ್ದೇವೆ. ಸೊ ಇಲ್ಲಿ ಮೆನು ಕಾರ್ಡನ್ನು ಓದ್ಬೋದು. ತುಂಬ ಚೆನ್ನಾಗಿದೆ. ಕಾರ್ತಿಕ್ ಅವರು ಶೂ ಅನ್ನು ಹಾಕ್ತಾ ಇದ್ದಾರೆ. ಅವ್ರ ಜೊತೆ ಒಂದು ನಾಯಿ ಕೂಡ ಇದೆ. ಶೂ ಹಾಕಿ ರೆಡಿ ಆಗಿದ್ದಾರೆ. ಸಾಕ್ಸ್ ಹಾಕ್ತಿದ್ದಾರೆ. ಸಾಕ್ಸ್ ಹಾಕಿದ್ದಾರೆ. ನಿಲ್ದಾಣ ನೋಡ್ಬೋದು ಇಲ್ಲಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹೊರಟಿರುವಂತಹ ಜಾಗ ಬಂದ್ಬಿಟ್ಟು ಮಡಿಕೇರಿಯಲ್ಲಿ ನಾವು ಹೋಗ್ತಾ ಇರುವಂತಹ. ಎಲ್ಲಿಗೆ ಹೋಗ್ತಿದ್ವಿ ಕಾರ್ತಿಕ್ ಅವರ? ಈಗ ಮಡಿಕೇರಿ ಬಸ್ ಸ್ಟ್ಯಾಂಡ್ ಗಿಂತ KSRTC ರಾಜಘಾಟ್ ಮುಂದಗಡೆ. ಯಾವ್ದು ಪ್ಲೇಸ್ ಅದು? ರಾಜ ಸೀಟಿಗೆ ಹೊರಡ್ತಾ ಇದ್ದೀವಿ. ನಮ್ ಜೊತೆ ಇದ್ದಾರೆ ಆಕಾಂಕ್ಷ ಬ್ಲಾಗರ್. ಸೊ ನಾವೀಗ ರಾಜ ಸೀಟ್ ಹೋಗ್ತಾ ಇದ್ದೇವೆ. ಮಡಿಕೇರಿಯಲ್ಲಿರುವಂಥದ್ದು. ಸೊ ಮಡಿಕೇರಿಯಲ್ಲಿ ನೀವು ನೋಡ್ಬೋದು ಈಗ ಅಲ್ಲಿ ಸ್ನೇಹಿತರು ಲವರ್ಸ್ ಎಲ್ಲ ಹೋಗ್ತಿದ್ರು. ನಿಮಗೆ ಮಡಿಕೇರಿಯಲ್ಲಿ ಏನೆಲ್ಲ ಪ್ಲೇಸ್ ಗೊತ್ತುಂಟು ಅದನ್ನು ನೀವು ಕಮೆಂಟ್ಸಲ್ಲಿ ಹಾಕಿ. ನಾನು ಖಂಡಿತವಾಗಿ ಅಲ್ಲಿಗೆ ತಿರುಗ್ತೇನೆ ಈಗ ಹೋಗಿ.
ಮಡಿಕೇರಿಗೆ ಬಂದ್ರೆ ರಾಜಘಾಟ್ ಅಲ್ಲ ರಾಜ ಸೀಟಿಗೆ ಬಂದು ಹೋಗಿ ಅಲ್ಲಿ ನಮಗೆ ಪೊಲೀಸ್ ಸನ್ಸೆಟ್ ಏನಿದೆ ಅದನ್ನು ನೋಡ್ಬೋದು. ಸೊ ಸನ್ರೈಸ್ ಮಾತ್ರ ಇಲ್ಲಿ, ಸನ್ರೈಸ್ ಅತ್ತಿ ಸನ್ಸೆಟ್ ಬಂದ ಸನ್ರೈಸ್ ಮಾತ್ರ. ಸನ್ಸೆಟ್ ತೂರ ಕಾಂಬ ಅಲ್ಲೋಗಿ ಕಾಂಬ ಅಂದ. ಸೊ ಹೋಗ್ತಾ ಇದ್ದೀವಿ. ತುಂಬಾ ಜನ ಪ್ರವಾಸಿಗರು ಬಂದಿರುವಂತದ್ದು. ಸೊ ತುಂಬಾ ಜನ ತುಂಬಾ ಖುಷಿಯಲ್ಲಿದ್ದಾರೆ. ಸೊ ರಾಜ ಸೀಟ್ ಉದ್ಯಾನವನ ಟು ಪಾರ್ಕ್ ಅವರ್ ವೆಹಿಕಲ್. ಸೊ ರಾಜ ಸೀಟಿಗೆ ಹೋಗ್ತಾ ಇದ್ದೇವೆ, ಗಾಡಿಯನ್ನು ಪಾರ್ಕ್ ಮಾಡಿದ್ದೇವೆ. ಸೊ ಬರ್ತಾ ಇದ್ದಾರೆ. ಇಲ್ಲಿ ಕಾವೇರಿ ಇನ್ ಹೋಟೆಲ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದಾರೆ. ತುಂಬ ಡೀಪ್ ಇದೆ ಅಲ್ಲ ಆ ಕಡೆ. ಇಲ್ಲಿ ಒಂದು ಟೆಂಪಲ್ ಇದೆ, ಆ ಟೆಂಪಲ್ ಹೆಸರು ಒಂದು ನಿಮಿಷ ತೋರಿಸ್ತೀನಿ. ಟೆಂಪಲ್ ಹೆಸರು ಬಂದುಬಿಟ್ಟು ಹೆಸರೇ ಇಲ್ಲ. ಸೊ ಕುಂದೂರು ಮೊಟ್ಟೆ ಶ್ರೀ ಚೌರಿ ಮಾರಿಯಮ್ಮ ಟೆಂಪಲ್. ಸೊ ವಂಡರ್ಫುಲ್ ಟೆಂಪಲ್. ನಾನು ರಾಜ ಸೀಟ್ಸಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ತುಂಬ ಖುಷಿ ಆಗ್ತಿದೆ. ಹಾಗೆ ಇಲ್ಲಿನ ನೇಚರ್ ಸೂಪರ್ ಆಗಿದೆ, ನೋಡ್ಬೋದು. ಆನೆ ಎಲ್ಲ ಇದೆ, ಉದ್ಯಾನವನ. ಸೊ ಖುಷಿ ಆಗುತ್ತೆ ಇಲ್ಲೇ. ನೀವು ಕೂಡ ಬರಬೇಕು, ಸ್ನೇಹಿತರ ಜೊತೆ ಬನ್ನಿ. ತುಂಬ ಜನ ಸೇರಿರುವಂತಹ ಜಾಗ, ಟೂರಿಸಮ್ ಪ್ಲೇಸ್ ಕೂಡ. ನಮಗೆ ಇಲ್ಲಿಗೆ ಬರಲಿಕ್ಕೆ ಒಂದು ರೂಮ್ನಿಂದ ಒಂದು 15 ಮಿನಿಟ್ಸ್ ತಾಗ್ತು. ಸೊ ತುಂಬ ಚೆನ್ನಾಗಿದೆ ಪ್ಲೇಸು. ಯಾಕಂದರೆ ಆ ಕಡೆ ಪಾತಾಳ, ಈ ಕಡೆ ಸ್ವಲ್ಪ ಹೈಟ್ ಇದೆ. ಇನ್ನು ಅಲ್ಲಿ ಹೋಗಿ ನೋಡಬೇಕು. ಅಲ್ಲಿದೆ ನೋಡಿ. ಸರ್ಕಲ್ ಇದೆ, ಸರ್ಕಲಿಂದ ರೈಟ್ ಲೆಫ್ಟಿಗೆ ಫೋರ್ಟ್. ನಾಳೆಗೆ ನಾವು ಸ್ಟಾರ್ಟಿಂಗಲ್ಲಿ ಕೋರ್ಟಿಗೆ ಹೋಗ್ಬೋದು. ಅಲ್ಲಿ ಇಲ್ಲ, ನಿಮಗೆ ಇಲ್ಲಿ ನೋಡಿ ಫೋರ್ಟ್ ಹೋಗ್ಬೋದು, ಹಂಗೆ ಅಬ್ಬಿ ಫಾಲ್ಸ್ ಇದೆ, ಹಂಗೆ ರಿಟರ್ನ್ ವಾಪಸ್ ಇದೇ ರೋಡಲ್ಲಿ ಬಂದು ಅಲ್ಲಿ ಇನ್ನೊಂದು ಮ್ಯೂಸಿಯಂ. ಓಕೆ, ಇಲ್ಲೇ 1 ಕಿಲೋಮೀಟರ್ ಹಂಗೆ ಕುಶಾಲನಗರ ಗೋಲ್ಡನ್ ಟೆಂಪಲ್, ಅಬ್ಬಿ ಫಾಲ್ಸ್. ಹಾಗೆ ಕೆಲವೊಂದು ರಾಜರ ತಾಣಗಳು ಇವೆ, ಅಲ್ಲಿಗೂ ಹೋಗ್ತೇವೆ. ಎಲ್ಲವನ್ನ ಕವರೇಜ್ ಮಾಡಿ ನಿಮಗೆ ಹಾಕ್ತೇನೆ. ಇಲ್ಲಿ ನೋಡ್ಬೋದು ಹೆಬ್ಬಾವು ಮರಕ್ಕೆ ಸುತ್ತಕೊಂಡಿದೆ, ತುಂಬ ಚೆನ್ನಾಗಿದೆ. ಪಾಪುನ್ ಕರ್ಕೊಂಡು ಹೋಗ್ತಿದ್ದಾರೆ. ಸುಂದರವನ ಇಲ್ಲಿ ಗರ್ಪಿ ಹಾಕಿದ್ದಾರೆ. ಬ್ಲಾಗರ್ ಅವ್ರು ಕೂಡ ಬ್ಲಾಗ್ ಮಾಡ್ತೀವಿ. ವೀಕ್ಷಣಾ ಸ್ಥಳಕ್ಕೆ ಬಂದಿದ್ದೇವೆ. ತಾರ್ದ ಮರ ನೋಡ್ಬೋದು ನೀವು. ಖಡ್ಗಾಮೃಗ ಮರಕ್ಕೆ ಎತ್ತಿ. ವಾವ್, ಸೂಪರ್ ಪ್ಲೇಸ್ ಇದೆ, ತುಂಬ ಚೆನ್ನಾಗಿದೆ. ಏನ್ರಿ ಪ್ಲೇಸ್ ಇದು, ಅದ್ಭುತವಾಗಿದೆ. ಎಸಿ ಹೊಡೆದಂಗಿದೆ ರೀ ಇಲ್ಲಿ. ಇದೇ ರಾಜ ಸೀಟ್ಸ್. ಓ ಮೈ ಗಾಡ್, ಸೂರ್ಯ ಅಸ್ತವನ್ನು ನೋಡ್ತಾರೆ ನಲ್ಲಿ. ಗೊತ್ತಿಲ್ಲ ನನಗೆ, ಟೂರಿಸ್ಟ್ ಎಲ್ಲ ಬಂದಿದ್ದಾರೆ. ತುಂಬ ಖುಷಿಯಿಂದ
ಫೋಟೋ ಶೂಟ್ಸನ್ನು ಮಾಡ್ತಿದ್ದಾರೆ. ಗೊತ್ತಿಲ್ಲ, ಹಿಂದ್ಗಡೆ ಕಾಣುತ್ತೆ ಅಲ್ಲ, ಅಲ್ಲಿಗೆ ಹೋಗಿ ನಾನು ನೋಡ್ತೀನಿ. ತುಂಬ ಸಿಂಹ ಇದೆ ಇಲ್ಲಿ. ರಾಜಾ ಸೀಟ್ಸಲ್ಲಿದ್ದೇನೆ. ವೀಕ್ಷಕರೇ, ಮಡಿಕೇರಿಗೆ ಯಾಕೆ ಬರಬೇಕು ಅಂದರೆ ಈ ಪ್ಲೇಸನ್ನು ನೋಡಲಿಕ್ಕೆ ಬರಬೇಕು. ಸೊ ಇಲ್ಲಿ ಬಂದರೆ ಯಾರಿಗೆ ಲವ್ ಆಗಿರಲ್ಲ ಅವರಿಗೆಲ್ಲ ಲವ್ ಆಗುತ್ತೆ ಅಂಥ ಪ್ಲೇಸ್. ಸ್ಟೆಪ್ಸ್ ಆಗಲಿ ಏನು ಗ್ರೋತ್ ಮಾಡಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿದೆ. ನಾನು ಬರೋದು ಏನು ಗೊತ್ತಾ, ಇಂಥ ಪ್ಲೇಸ್ಗಳಿಗೆ ಬಂದಾಗ ನಾನು ನನ್ನನ್ನೇ ಕಳ್ಕೊಂಡು ಬಿಡ್ತೇನೆ. ಸೊ ಒಂದೊಂದು ಕೆತ್ತನೆಗಳನ್ನು ಅಥವಾ ಒಂದೊಂದು ಡಿಸೈನ್ಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಸರಿ ನೋಡಬೇಕು. ಇಂಥ ಎಕ್ಸ್ಪೀರಿಯನ್ಸ್ ಸಿಗೋದು ತುಂಬ ಕಷ್ಟ. ಇಲ್ಲಿ ಹೆಚ್ಚಿನವರು ಫ್ಯಾಮಿಲಿಯವರು ಬಂದಿದ್ದಾರೆ. ಸೊ ಸಿಂಗಲ್ ಆಗಿ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ ನಮ್ಮಂಥದ್ದು. ಸೊ ತುಂಬ ಖುಷಿ ಆಗುತ್ತೆ ಇಲ್ಲಿ ತಿರ್ಗೋಕ್ಕೆ. ನಾನೊಂದು ಅಲ್ಲೊಂದು ಪ್ಲೇಸ್ ಇದೆ, ಅಲ್ಲೋಗಿ ಕೂತ್ಕೊಂಡು ಸ್ವಲ್ಪ ನೋಡ್ತೀನಿ, ಅಬ್ಸರ್ವ್ ಮಾಡ್ತೀನಿ. ನೋಡ್ಬೋದು ಜಿಂಕೆಗಳಿವೆ ಅಲ್ಲಿ, ಅವರು ಫೋಟೋಶೂಟನ್ನು ಮಾಡ್ತಿದ್ದಾರೆ. ಆನೆ ಇದೆ, ಆನೆ ಮಾತ್ರ ರಿಯಲ್ ಆಗಿದೆ ಆನೆದು. ಕಣ್ಣಲ್ಲಿ ಕಂಡರಿಯದ ದೃಶ್ಯಗಳು ಇಲ್ಲಿ ಕಾಣಬರುವಂಥದ್ದು. ತುಂಬ ಖುಷಿ ಆಯಿತು ನನಗೆ. ಮತ್ತು ನಶಾಮುಕ್ತ ಭಾರತ ಅಭಿಯಾನ ಕೊಡಗು ಜಿಲ್ಲೆ. ಎಸ್, क्यों इतना खूबसूरत, क्यों इतना खूबसूरत, क्यों इतना खूबसूरत कैसे हो सकता है. ಆ ಸಾಂಗನ್ನು ಕೇಳಿದೆ. ಆ ಸಾಂಗಿಗೆ ಮೀನಿಂಗ್ ಕೊಡೋದು ಈ ಪ್ಲೇಸ್. ಏನ್ರಿ ಮಾಡ್ತಿದ್ದೀರ, ನೀವು ಕೂಡ ಬನ್ನಿರಿ. ಏನು ತುಂಬ ದೂರ ಇಲ್ಲ, ನಮ್ಮ ರಾಜ್ಯದಲ್ಲಿರುವಂಥದ್ದು, ಕೊಡಗು ಜಿಲ್ಲೆಯಲ್ಲಿರುವಂಥದ್ದು. ಬನ್ನಿ, ಆಹ್ವಾದಿಸಿ. ನಾನು ನಿಮಗೆ ಕೆಳಗಡೆ ಒಂದು ರೋಡನ್ನು ತೋರಿಸ್ತೇನೆ ನೋಡಿ. ಅಲ್ಲೊಂದು ರೋಡ್ ಇದೆ, ಝೂಮ್ ಮಾಡಿ ತೋರಿಸ್ತೇನೆ. ವೇಟ್ ಅ ಮಿನಿಟ್. ಎಂಕಲ್ ಫಸ್ಟ್ ಟೈಮ್ ಬರ್ತೀನಿ, ಬಟ್ ಇಂಚೆ ಉಂಡಿಂದ ಹೆಂಗೆ ಗೊತ್ತೈತಿ. ಮಂದಲ್ಪಟ್ಟಿ ಸೂಪರ್ ಪ್ಲೇಸ್. ಮಂದಲ್ಪಟ್ಟಿ ವಂಡರ್ಫುಲ್ ಪ್ಲೇಸ್. ಬಟ್ ನಮ್ಮ ಜೊತೆಗ ಆಕಾಂಕ್ಷ ಬ್ಲಾಗರ್ ಇದ್ದಾರೆ. ಸೊ ಅವರ ಎಕ್ಸ್ಪೀರಿಯನ್ಸನ್ನು ಕೇಳೋಣ. ಹೇಗೆ ಅನಿಸ್ತಿದೆ ಇಲ್ಲಿಗೆ ಬಂದು ರಾಜಾ ಸೀಟ್ಸಲ್ಲಿ?
ಇಲ್ಲಿ ಏನು ಸನ್ ರೈಸ್ ಆಗುತ್ತಾ ಡೌನ್ ಆಗುತ್ತಾ ಹಾಂ ಓಪನ್ ಆಯ್ತು ಜಿಪ್ ಲೈನ್ Zip line, see. ಲೈಟ್ ಮಿತ್ತಡ್ಕೊಂಡು ಒಂದೇ ಮುಟ್ಟ ಹೋಗುತ್ತೆ. ಅವು ಕಟ್ಟೋಣ ಜಿಪ್ ಲೈನ್ ಹೋಗ್ಲ್ಯಾಂಡ್ ಏರ್ಪುರ ಹೋಗಿ Kya कीजिए? ಈ ಹೋಗ್ಬಿಡೋದಲ್ಲ ಓಕೆ ಸೊ ಜಿಪ್ ಲೈನ್ಗೆ ಹೋಗ್ತೀರಾ ಅಂತ ಕೇಳಿದ್ರು. ನಾನು ಹೋಗ್ಲಿಕ್ಕೆ ರೆಡಿ ಇಲ್ಲ ಆ್ಯಕ್ಚುಲಿ. ನೀವು ಅಲ್ಲಿರುವಂಥದ್ದು ಜಿಪ್ ಲೈನ್ ಅಲ್ಪಲ್ಲ ಉಂಟು ಸೋನು ಇರುವಂಥದ್ದು. ಸೊ ಜಿಪ್ ಲೈನ್ ತುಂಬ ಕಾಸ್ಟ್ಲಿ ಅನಿಸುತ್ತೆ ನನಗೆ. ಪೇಮೆಂಟ್ ಗೊತ್ತಿಲ್ಲ. ಒಂದು ಅಡ್ಡ ಬರ್ತದೆ. 350 350 ರುಪೀಸ್ ಅಂತ ಹೇಳ್ತಿದ್ದಾರೆ. ಸೊ ಬಂದರೆ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿ. ಏನು ಹೆದರಿಕೆ ಏನಿಲ್ಲ, ಒಳ್ಳೆ ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ಒಂದು ಸ್ವಲ್ಪ ಇದಲ್ಲ. ಸೊ ಇದು ಆ್ಯಕ್ಚುಲಿ ರಾಜ ಸೀಟ್ಸ್ ಇರುವಂತಹ ಜಾಗ. ಪ್ರಕೃತಿಯ ಸೌಂದರ್ಯವನ್ನು ಇಲ್ಲಿ ಸವಿಬೇಕು ಬಂದು ಆ್ಯಕ್ಚುಲಿ ನೋಡಿ. ಸೊ ನಾವೀಗ ಕೆಳಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಬಂದವರೆಲ್ಲ ಹೋಗಾಯ್ತು ಕೆಳಗೆ. ಸೊ ತುಂಬ ಕೆಳಗೆ ಹೋಗ್ತಾ ಇದ್ದೀವಿ. ಸೂಪರ್ ಪ್ಲೇಸ್. ತುಂಬ ರಾಜರು ಅಂದರೆ ಆಲ್ಮಡಿ ರಾಜರು ಆಳಿದಂಥ ನಾಡು ಕೂಡ. ಸೊ ನೋಡ್ಬೋದಲ್ಲಿ ಹೋಗ್ತಿದ್ದಾರೆ. ನಾನೀಗ ಹತ್ತಾ ಇರೋದು ಸ್ಟೆಪ್ಸ್, ಒಂದು ಟೂರಿಸಮ್ ಪ್ಲೇಸ್. ಸೊ ಕೊಡಗು ಜಿಲ್ಲೆ ಮಡಿಕೇರಿ ತುಂಬ ಚೆನ್ನಾಗಿದೆ. ಖುಷಿ ಆಯಿತು. ಸ್ವಲ್ಪ ಓಡೋಡಿ ಬಂದೆ, ಪರವಾಗಿಲ್ಲ. ಸ್ನೇಹಿತರೆ ಕೆಳಗೆ ನೋಡ್ಬೋದು. ನಾನು ಬಂದಾಗ ಯಾವ ಪ್ಲೇಸನ್ನು ಬಿಡೋದಿಲ್ಲ. ಸೊ ಇಲ್ಲಿಂದ ಹೀಗೆ ಹೋಗಿ ಅಲ್ಲಿಗೆ ಹೋದರೆ ಅಲ್ಲಿಂದ ಸೀದಾ ಸೂರ್ಯಾಸ್ತಮಾನವನ್ನು ನೋಡ್ಬೋದು. ಮತ್ತು ನಾವು ಈ ಕಡೆಯಿಂದ ಅಲ್ಲಿಗೆ ಹೋಗಬೇಕು ಕೆಳಗೆ. ಅದು ಸ್ವಲ್ಪ ಕಷ್ಟ ರೂಟು, ಯಾಕಂದರೆ ನಡ್ಕೊಂಡು ಬಂದು ಈಗಾಗಲೇ ಟಯರ್ಡ್ ಆಗಿದ್ದೀನಿ. ಅಲ್ಲಿ ನೋಡ್ಬೋದು ನೀವೀಗ, ಅಲ್ಲಿ ಮಂಜು ಮುಸುಕಿದ ವಾತಾವರಣವು ಅಲ್ಲಿ ದೂರಲ್ಲಿ. ಬರ್ತಾ ಇರುವಂಥದ್ದು ನೋಡ್ಬೋದು ನೋಡಿ. ತುಂಬ ಜನ ಬಂದಿದ್ದಾರೆ. ಕಾರ್ತಿಕ್ ಅವರಿದ್ದಾರೆ. ಹೇಗೆ ಅನಿಸ್ತುಂಟು ಕಾರ್ತಿಕ್ ಇಲ್ಲಿಗೆ ಬಂದು? ಅಮೇಝಿಂಗ್. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀರಾ. ನಾನು ಓಡೋಡಿ ಬಂದೆ, ದಮ್ ಕಟ್ತಾ ಇದೆ. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಜಿಪ್ ಲೈನ್. ಸೊ ಜಿಪ್ ಲೈನ್ ಇದೆ, ವ್ಯವಸ್ಥೆ ಇದೆ, ನೋಡ್ಬೋದು ಹೂವಲ್ಲಿ. ಅಲ್ಲಿಂದ ಆ ಕಡೆ ಹೋಗುತ್ತೆ. ಅದು ತುಂಬ ದೂರ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ನೋಡ್ಬೋದು ತುಂಬ ಪ್ರವಾಸಿಗರ ಟರ್ನ್ ಮಾಡ್ತಾ ಇದ್ದಾರೆ. ఇతనికి జిప్ లైన్ పోందిలా మిత్తకు. సో అల్పాడ్ದು ಅಂಚಿ ಬೋರೆ. ಸೊ ಅವರು ಹೊರಟಿದ್ದಾರೆ ಈಗ. ಅಲ್ಲೆಲ್ಲ ಬಂದು ಡೌನ್ ಆಗಿದೆ ಅದು ಅವಳಿಗೆ. ಜಿಪ್ ಲೈನ್ ತುಂಬ ಚೆನ್ನಾಗಿದೆ ವ್ಯವಸ್ಥೆ. ಅಲ್ಲಿಂದ ಅಲ್ಲಿಗೆ ಬರ್ತಾರೆ, ಮತ್ತು ಅಲ್ಲಿಂದ ಸೀದಾ ಅಲ್ಲಿ ಕೆಳಗೆ ಹೋಗ್ತಾರೆ ವಾಪಸ್.
ಜಿಪ್ ಲೈನ್ಗೆ ಹೋಗುವಂಥ ದಾರಿ ಇದು. ಸೊ ಹೋಗ್ತಾ ಇದ್ದೀವಿ. ಅವ್ವಾ. ಸುಸ್ತಾಗಿದೆ. ಅವ್ರು ಹೋಗಿ ಬಂದರು, ಸೂಪರ್ ಆಗಿತ್ತು. ಜಿಪ್ ಲೈನ್ ನೋಡ್ಬೋದು. ಅವರು ಹೆದರ್ತಾ ಇದ್ದಾರೆ ಬರಲಿಕ್ಕೆ. ಸೊ ಈಗ ರೆಡಿಯಾಗಿದ್ದಾರೆ, ಫೈನಲಿ ಕನ್ವೀನಿಯನ್ಸ್ ಆಗಿ ಹೋಗ್ತಾ ಇದ್ದಾರೆ. ಕೂರ್ಗಿ ಪ್ಲೇಸಲ್ಲಿ ಫೋಟೋ ತೆಗಿತಾರೆ. ಅಲ್ಲಿಗೆ ಹೋಗಿ ಲ್ಯಾಂಡ್ ಆಗುತ್ತದ, ಅಲ್ಲಿಂದ ಬರುತ್ತೆ ಈಗ. ಸೊ ಅಲ್ಲಿಂದ ಸೀದಾ ಇಲ್ಲಿ. ವುಮೆನ್ಸ್ ಹ್ಯಾವ್ ನೋ ಟೇಸ್ಟ್ ಎಟ್ ಆಲ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ರಾಜಾ ಸೀಟ್ಸಿಂದ ಹೊರಗೆ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ. ಸೊ ನಾನು ತೋರಿಸ್ತೀನಿ ರಾಜಾ ಸೀಟ್ಸ್. ನಾನು ರಾಜಾ ಸೀಟ್ಸ್ಗೆ ಬಂದು ಕರ್ನಾಟಕ ತಗೊಳ್ಳೋಕ್ಕೆ ಬಂದಿದ್ದೇನೆ. ಸೊ ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಈ ಪ್ಲೇಸ್